ನಮಸ್ಕಾರ, ಕಲಬುರ್ಗಿ ಬ್ಲಾಗ್ಸ್ ಚಾನಲ್ಗೆ ಸುಸ್ವಾಗತ. ನಾವಿಂದು ಹೋಗ್ತಾ ಇರೋದು ಸೂಗೂರು ವೆಂಕಟೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನವು ಚಿಂಚೋಳಿ ತಾಲೂಕಿನಲ್ಲಿ ಬರುತ್ತದೆ. ಸೂಗೂರು ಮೊದಲನೆಯ ತಿರುಪತಿ ಎಂದೇ ಖ್ಯಾತಿಯಾಗಿದ್ದು, ವೆಂಕಟೇಶ್ವರರು ಮದುವೆಯಾದ ನಂತರ ಸೂಗೂರಿಗೆ ಬಂದಿರುತ್ತಾರೆ ಎಂದು ಇತಿಹಾಸಕಾರರು ಹೇಳಿದ ಹಾಗಿದೆ. ಸೂಗೂರಿನಲ್ಲಿ ಪ್ರತಿ ವರ್ಷ ವೈಕುಂಠ ಏಕಾದಶಿದಂದು ಒಂದು ಅದ್ಭುತವಾದ ಪವಾಡವಂತೆ ಹೇಳಬಹುದು. ತಾವಿನ್ನು ನೋಡ್ತಾ ಇರೋದು ಇದು ಒಂದು ಹೊಲ ಇದೆ, ಗುಡ್ಡದ ಮೇಲೆ ಇರುವಂಥ ಒಂದು ಹೊಲ. ಈ ಹೊಲದಲ್ಲಿ ಭತ್ತದಿಂದ ಎಲ್ಲ ಭಕ್ತರಿಗೆ ಪ್ರಸಾದ ಸೇವೆಯನ್ನು ನೀಡುತ್ತಾರೆ. ಈ ಗುಡ್ಡದ ಮೇಲೆ ಯಾರೂ ರೈತರು ಏನೂ ಬೆಳೆದುಬಿಟ್ಟು ಭತ್ತವನ್ನು ಇದು ಮಾಡೋದಿಲ್ಲ. ತಾನಾಗಿಯೇ ಭತ್ತವು ಬೆಳೆದು ದೇವರ ಮಹಿಮೆ ಅಂತ ಹೇಳಬಹುದು. ಈ ಪ್ರಸಾದದಿಂದ ವೈಕುಂಠ ಏಕಾದಶಿಯ ಮರುದಿನದಂದು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ನೀಡುತ್ತಾರೆ. ತಾವಿನ್ನು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಶಿವಲಿಂಗ ಮೂರ್ತಿ ಇದೆ. ಈ ಶಿವಲಿಂಗ ಮೂರ್ತಿ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಇಟ್ಟಿರೋದನ್ನು ಕೂಡ ನೋಡಬಹುದು. ಇದು ಏನಪ್ಪಾ ಅಂತಂತಂದ್ರೆ ಭಕ್ತರು ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ಈಗ ನೋಡ್ತಾ ಇರೋದು ಶಿವಲಿಂಗ ಮೂರ್ತಿ. ಈ ಶಿವಲಿಂಗ ಮೂರ್ತಿಯು ಪುರಾತನ ಕಾಲದಿಂದ ಇದೆ. ತಮ್ಮ ಇಷ್ಟಾರ್ಥಗಳನ್ನು ಭಕ್ತರು ಬೇಡಿಕೊಂಡು ಒಂದರ ಮೇಲೆ ಒಂದು ಕಲ್ಲಿಟ್ಟರೆ ತಮ್ಮ ಇಷ್ಟಾರ್ಥಗಳು ಪೂರ್ತಿಯಾಗುತ್ತದೆ ಎಂದು ಎಲ್ಲ ಭಕ್ತರು ಇಟ್ಟಿರುತ್ತಾರೆ. ಇದು ವೈಕುಂಠ ಏಕಾದಶಿಯ ಒಂದು ವಿಶೇಷವಾಗಿದೆ. ವೆಂಕಟೇಶ್ವರರು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗ ಮೂರ್ತಿಯಾಗಿದೆ. ತಾವು ಸೂಗೂರಿಗೆ ಬಂದಾಗ ದಯಮಾಡಿ ಈ ಭತ್ತದ ಗುಡ್ಡಕ್ಕೆ ಒಂದು ಬಾರಿ ಹೋಗಿ ನೋಡಿ ಬರಬೇಕಾಗಿ ಕೋರಿಕೆ. ಸೂಗೂರಿನ ವೆಂಕಟೇಶ್ವರ ದೇವಸ್ಥಾನದ ಒಂದು ವಿಶೇಷವಾದ ಭತ್ತದ ಮಹಿಮೆ. ಅಲ್ಲಿ ತಾವು ನೋಡ್ತಾ ಇರ್ಬೋದು ಸೂಗೂರು ವೆಂಕಟೇಶ್ವರ ದೇವಸ್ಥಾನ. ಗುಡ್ಡದ ಕೆಳಗಡೆ ಕಾಣ್ತಾ ಇರೋದು ಸೂಗೂರು ವೆಂಕಟೇಶ್ವರ ದೇವಸ್ಥಾನ. ಮಾಹಿತಿ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.